ಇರಾನು ಯಾವಾಗಲೂ ನಮಗೆ ತೊಂದರೆ ಕೊಡುವಂಥ ದೇಶ. ಇರಾನ್ ಅವರು ಮುಂದೆ ನ್ಯೂಕ್ಲಿಯರ್ ವೆಪನ್ ನಮಗೆ ಬೇಡ ಅಂತ ಒಪ್ಕೋಬೇಕು. ಅಮೆರಿಕ ಹೋಗಿ ಅಲ್ಲಿ ದೊಡ್ಡ ಬಾಂಬ್ ದಾಳಿ ಶುರು ಮಾಡಬೇಕು. ಆದರೆ ಇರಾನ್ ದೇಶನೇ ಬೇರೆ, ಒಂಥರ ಇರಾನ್ ಐಸೋಲೇಟ್ ಆಗೇ ಬದುಕಿದೆ. ಅಮೆರಿಕ ಅಷ್ಟು ಪ್ರಬಲ ರಾಷ್ಟ್ರ ಮಿಲಿಟರಿ ಲೆಕ್ಕದಲ್ಲಿ ಬೇರೆ ಯಾವುದೂ ಇಲ್ಲ. ಇರಾನ್ ಮೇಲೆ ಆಯಿತು, 12 ದಿವಸ ಯುದ್ಧ ಆಯಿತು, ಎಲ್ಲ ಆಯಿತು, ಸ್ವಲ್ಪ ಶಾಂತಿಯುತವಾಗಿ ಆಯಿತು. ಇಷ್ಟೆಲ್ಲ ಆದರೆ ಇಸ್ರೇಲ್ಗೆ ಅವರು ಶುರು ಮಾಡಿದ್ದು, ಅವ್ರಿಗೇನು ಬೇಕಾಗಿತ್ತು ಅಂದರೆ, ಇರಾನು ಯಾವಾಗಲೂ ನಮಗೆ ತೊಂದರೆ ಕೊಡುವಂಥ ದೇಶ. ಆದ್ದರಿಂದ ಇರಾನ್ ಏನೇನು ಕೇಪಬಿಲಿಟಿಗಿರುತ್ತೆ, 2 ಕೇಪಬಿಲಿಟಿ ಇಂಪಾರ್ಟೆಂಟು. ಒಂದನೇ ಕೇಪಬಿಲಿಟಿ, ಅವರು ನ್ಯೂಕ್ಲಿಯರ್ ವೆಪನ್ ಮಾಡೋ ಸಾಧ್ಯತೆ ಇದೆಯಾ? ಯಾಕೆಂದರೆ ಲಾಸ್ಟು ಅವರು 60% ಅಷ್ಟು ಎನ್ರಿಚ್ ಮಾಡಿದ್ರು ಯುರೇನಿಯಮನ್ನು ಅಂತ ಎಲ್ಲರೂ ನಂಬ್ತಾ ಇದ್ರು. ಸೊ ಅದನ್ನು ಸುಮಾರು 450 ಕಿಲೋಗ್ರಾಮ್ಸಷ್ಟು ಎನ್ರಿಚ್ ಮಾಡಿರೋ ಯುರೇನಿಯಮನ್ನು ಇನ್ನೂ ಇಟ್ಕೊಂಡಿದ್ದಾರೆ ಅಂತ ಎಲ್ಲರೂ ನಂಬ್ಕೊಂಡಿದ್ದಾರೆ. ಆಲ್ದೋ ಅಮೇರಿಕಾ ಎಲ್ಲರೂ ಹೋಗ್ಬಿಟ್ಟು ದೊಡ್ಡ ಬಾಂಬ್ ಹಾಕ್ಬಿಟ್ಟು ನತಾನ್ಸು ಎಲ್ಲೆಲ್ಲಿ ನ್ಯೂಕ್ಲಿಯರ್ ಪಾಸಿಬಿಲಿಟೀಸ್ ಇತ್ತು ಅಲ್ಲೆಲ್ಲ ಮಾಡಿ ಅಲ್ಲೆಲ್ಲ ಮುಗಿಸ್ಬಿಟ್ಟಿದ್ದೀವಿ ಅಂತ ಹೇಳಿದ್ರು ಕೂಡ ಅಲ್ಲಿ ಇನ್ನೂ ಇದೆ ಅನ್ನೋಷ್ಟು ಸಸ್ಪಿಷನ್ ಇತ್ತು. ಎರಡನೇದು, ಇರಾನ್ ಹತ್ರ ಲಾಂಗ್ ರೇಂಜ್ ಮಿಸೈಲ್ಸು, ಹೈಪರ್ಸಾನಿಕ್ ಮಿಸೈಲ್ಸ್ ಇದೆ. ಅದನ್ನೆಲ್ಲ ಹೇಗಾದರೂ ಹೊಡೆದಾಕ್ಬಿಡ್ಬೇಕು, ಅವ್ರನ್ನ ಡಿಸ್ಟ್ರಾಯ್ ಮಾಡಿ ವೀಕ್ ಮಾಡಬೇಕು ಅಂದ್ಕೊಂಡು ಇಸ್ರೇಲು ಕಂಟಿನ್ಯೂಸ್ ಆಗಿ ಮಾಡ್ತಾಯಿತ್ತು. ಅದಕ್ಕೆ ತಕ್ಕಂತೆ ಅಮೇರಿಕಾದ ಟ್ರಂಪ್ ಅವರು ಒಪ್ಕೊಂಡು ಫೆಬ್ರವರಿ 28ನೇ ತಾರೀಕು ರಾತ್ರಿ ಮಾತುಕತೆ ನಡೀತಾ ಇದೆ, ಡಿಸ್ಕಷನ್ ನಡೀತಾ ಇದೆ. ಅಮೇರಿಕಾಗೂ ಇರಾನ್ಗೂ ಡಿಸ್ಕಷನ್ಸ್ ನಡೀತಾ ಇದೆ. ಹೇಗೆ ಇರಾನ್ ಅವರು ಮುಂದೆ ನ್ಯೂಕ್ಲಿಯರ್ ವೆಪನ್ ನಮಗೆ ಬೇಡ ಅಂತ ಒಪ್ಕೋಬೇಕು, ಅವರಿರೋ ಅಕಸ್ಮಾತ್ ಎನ್ರಿಚ್ಡ್ ಯುರೇನಿಯಂ ಇದ್ದರೆ ಅದನ್ನು ಡಿಸ್ಪೋಸ್ ಮಾಡಬೇಕು, ಅಥವಾ ಹೇಗೆ ಯಾರಿಗೆ ಹ್ಯಾಂಡ್ ಓವರ್ ಮಾಡಬೇಕು, ಇದನ್ನೆಲ್ಲ ಡಿಸ್ಕಷನ್ ನಡೀತಾ ಇದೆ. ಡಿಸ್ಕಷನ್ ನಡೀತಾ ಇರುವಾಗ ಅಮೇರಿಕಾ ಹೋಗಿ ಅಲ್ಲಿ ದೊಡ್ಡ ಬಾಂಬ್ ದಾಳಿ ಶುರು ಮಾಡ್ತು. ಅದ್ರ ಜೊತೆಗೆ ಇಸ್ರೇಲ್ ಕೂಡ ಶುರು ಮಾಡ್ತು. ಓಕೆ, ಅಲ್ಲಿ ದೊಡ್ಡದಾಗಿ ಡಿಸ್ಟ್ರಕ್ಷನ್ ಆಗಿದ್ದೆ ಅಷ್ಟ. ನೆಕ್ಸ್ಟ್ ಡೇ ಅವ್ರು ಏನು ಮಾಡಿದ್ರು ಅಂದರೆ, ಫಸ್ಟ್ ಡೇನೇ ಏನು ಮಾಡಿದ್ರು ಅಂದರೆ, ಅಲ್ಲಿಯ ರಿಲಿಜಿಯಸ್ ಹೆಡ್ಡು ಅಲಿ ಖಮೇನಿ ಅಂತ ಇದ್ದರಲ್ಲ, ಅಲ್ಲಿ 87 ವರ್ಷದ ಅಲಿ ಖಮೇನಿ, ವೆರಿ ಪವರ್ಫುಲ್ ಮ್ಯಾನ್, ನಾಟ್ ಓನ್ಲಿ ಫಾರ್ ಇರಾನ್ ಬಟ್ ಶಿಯಾ ಕಮ್ಯುನಿಟಿ ಆಲ್ ಓವರ್ ದ ವರ್ಲ್ಡ್. ಅವರು ಎಲ್ಲಿದ್ದರು ಅಲ್ಲಿ ಹೋಗಿ ಒಂದು ದೊಡ್ಡ ಬಾಂಬ್ ಹಾಕಿಬಿಟ್ಟು ಅಲಿ ಖಮೇನಿ ಸತ್ತಿದ್ದಾಯಿತು, ಡಾಟರ್ ಇನ್ ಲಾ ಸತ್ತಿದ್ದಾಯಿತು, ಗ್ರ್ಯಾಂಡ್ ಡಾಟರ್ ಸತ್ತಿದ್ದಾಯಿತು, ಅವ್ರ ಜೊತೆ ಇದ್ದವರೆಲ್ಲರೂ ಎಲ್ಲ ಹೋಲ್ ಕಾಂಪ್ಲೆಕ್ಸೇ ಕೊಲ್ಯಾಪ್ಸ್ ಆಗಿ ಎಲ್ಲರೂ ಸತ್ತರು. ಅವ್ರ ಮಗ ಮುಸ್ತಫಾ ಅಲಿ ಅಂತ ಅಂದ್ಬಿಟ್ಟು ಖಮೇನಿ ಅಂತ, ಅವರಿಗೆ ಗಾಯಗಳಾಗಿ ಅವರು ಬದುಕುಳಿದ್ರು. ಇವರು ಟ್ರಂಪ್ ಅವರು ಅಮೆರಿಕಾದವರು ಡಿಕ್ಲೇರ್ ಮಾಡಿದ್ದೇನು, ವಾರ್ ಯಾತಕ್ಕೆ ಮಾಡ್ತಾಯಿದ್ದೀವಿ ಅಂದರೆ, ಒಂದು, ಇರಾನು ಪವರ್ಫುಲ್ ಆಗಿದೆ, ಎಲ್ರಿಗೂ ತೊಂದರೆ ಕೊಡುತ್ತೆ ಮುಂದಕ್ಕೆ, ಅವರು ಟೆರರಿಸ್ಟ್ ಗ್ರೂಪ್ಗಳನ್ನು ಇಟ್ಕೊಂಡು ಮಾಡ್ತಾರೆ, ಆದ್ದರಿಂದ ಅವ್ರು ತೊಂದರೆ ಕೊಡೋದನ್ನ ನಿಲ್ಲಿಸೋದಕ್ಕೆ ಒಂದನೇದಾಗಿ ಅಲ್ಲಿ ರಿಜೀಮ್ ಚೇಂಜ್ ಆಗಬೇಕು. ಅಂದರೆ ಅಲ್ಲಿರೋರು ಯಾರು ಆಳ್ತಾ ಇದ್ದಾರೆ ಅವರು ಮುಂದೆ ಆಳಬಾರ್ದು. ನಾವು ಅಲ್ಲಿ ಎಷ್ಟು ಡಿಸ್ಟ್ರಾಯ್ ಮಾಡಿ ಜನಗಳು ಆಲ್ರೆಡಿ ಪ್ರೊಟೆಸ್ಟ್ ಮಾಡ್ತಾಯಿದ್ರು ಅಲ್ಲಿ, ಯಾಕೆಂದರೆ ಬೆಲೆ ಜಾಸ್ತಿ ಆಗಿದೆ ಅದು. ಸೊ ಆ ಜನಗಳ ಪ್ರೊಟೆಸ್ಟನ್ನ ಇನ್ನೂ ಜಾಸ್ತಿ ಮಾಡಿಸಿ ಅಲ್ಲಿ ನಾವು ಬೇರೆ ಆಡಳಿತ ತರ್ತೀವಿ, ಅದು ಮೊದಲನೇ ಗೋಲು. ಎರಡನೇ ಗೋಲು ಅವ್ರದ್ದಿದ್ದು, ಅವರು ನ್ಯೂಕ್ಲಿಯರ್ ಕೇಪಬಿಲಿಟಿ ಏನಿದೆ ಇರಾನ್ಗೆ, ಅದನ್ನು ನ್ಯೂಕ್ಲಿಯರ್ ಕೇಪಬಿಲಿಟಿ ಅವರು ಮಾಡಿ ಮುಂದೆ ಅವರು ನ್ಯೂಕ್ಲಿಯರ್ ವೆಪನ್ ಬರಬಾರ್ದು, ಅವರು ತರಲೇಬಾರ್ದು, ಅದಾಗದೇ ಇರೋದಕ್ಕೆ ಅವರಿಂದ ಸರೆಂಡರ್ ಮಾಡಿ ಒಪ್ಪಿಸ್ತೀವಿ ಅನ್ನೋದು ಎರಡನೇದು. ಮೂರನೇದೇನು ಅಂದರೆ, ಇರಾನ್ ಹತ್ರ ಲಾಂಗ್ ರೇಂಜ್ ಮಿಸೈಲ್ಸ್ ಇದೆ, ಹೈಪರ್ಸಾನಿಕ್ ಮಿಸೈಲ್ಸ್ ಇದೆ, ಎಲ್ಲಿ ಇಸ್ರೇಲ್ವರೆಗೂ ಬರೋಕ್ಕೆ ಅಥವಾ ಇನ್ನೂ ದೂರ ಬರೋದಕ್ಕೆ. ಅದನ್ನೆಲ್ಲ ಅವರು ಕೊಟ್ಬಿಡ್ಬೇಕು, ಇನ್ನು ಮುಂದೆ ಮ್ಯಾನುಫ್ಯಾಕ್ಚರ್ ಮಾಡಬಾರ್ದು. ಅವ್ರ ಹತ್ರ ಇನ್ನೇನಿದ್ರು ಕೇಪಬಿಲಿಟೀಸು, ಅವ್ರ ದೇಶದ ಸ್ವಲ್ಪ ಸುತ್ತಮುತ್ತ ಎಷ್ಟು ಸೇಫ್ಟಿ ಸೆಕ್ಯೂರಿಟಿ ಬೇಕು ಅಷ್ಟೇ ಇರಬೇಕು. ಇಷ್ಟು ಗೋಲ್ ಮಾಡಿಕೊಂಡು ಸುಮಾರು ಏನೇನು ಸಿಗುತ್ತೆ ಅವ್ರಿಗೆ ಎಲ್ಲ ಕಡೆ ಬಾಂಬ್ ಹಾಕಿದ್ರು ಇರಾನಲ್ಲಿ.
ಸುಮಾರು ಯಾರ್ಯಾರು ಲೀಡರ್ಸ್ ಇದ್ದಾರೆ ಅವರೆಲ್ಲರನ್ನೂ ಆರ್ಮಿ IRGC ಇವ್ರನ್ನ ಮಾಡಿದ್ರು, ಡಿಫೆನ್ಸ್ ಮಿನಿಸ್ಟರ್ ಮಾಡಿದ್ರು, ಆರ್ಮಿ ಅವ್ರನ್ನ ಮಾಡಿದ್ರು, ಎಲ್ಲ ಲೀಡರ್ಸನ್ನು ಅಸಾಸಿನೇಟ್ ಮಾಡಿಬಿಟ್ರು. ಅಷ್ಟೆಲ್ಲ ಮಾಡಿದ್ರು. ಅವ್ರೇನು ಅಂದ್ಕೊಂಡ್ರು ಅಂದರೆ ಬೇರೆ ಕಡೆ ಇದರಲ್ಲಿ ವೆನೆಜುವಾನಲ್ಲೋ ಇನ್ನಲ್ಲೋ ಆದಂಗೆ ಅಷ್ಟೆಲ್ಲ ನಾವು ಡಿಸ್ಟ್ರಾಯ್ ಮಾಡಿ ಲೀಡರ್ಶಿಪ್ಪನ್ನೆಲ್ಲ ತೆಗೆದುಬಿಟ್ಟ ಮೇಲೆ ಅವರು ಸರೆಂಡರ್ ಆಗಿ ಬಂದುಬಿಟ್ಟು ನಾವು ಸಾರಿ ಅಂತ ಹೇಳ್ತಾರೆ, ಒಪ್ಕೊಳ್ತಾರೆ ಅಂತ ಅಂದ್ಕೊಂಡಿದ್ರು. ಆದರೆ ಇರಾನ್ ದೇಶನೇ ಬೇರೆ. ಅವರು ಈಗ ಮುಸ್ಲಿಮ್ಸ್ ಇರ್ಬೋದು. ಫಾರ್ ಎಕ್ಸಾಂಪಲು ಇರಾಕಲ್ಲಿ ಹೋಗ್ಬಿಟ್ಟು ಅಲ್ಲಿ ಅವ್ರನ್ನ ವಾರ್ ಮಾಡಿ ಶಾಕ್ ಅಂಡ್ ಆವ್ ಅಂದ್ಬಿಟ್ಟು ವಾರ್ ಮಾಡಿ ಅಲ್ಲಿ ಸದ್ದಾಮ್ ಹುಸೇನ್ ಇಟ್ಕೊಂಡು ಸದ್ದಾಮ್ ಹುಸೇನನ್ನು ಒಂದು ಸತಿ ಅವ್ರನ್ನ ಡಿಕ್ಯಾಪಿಟೇಟ್ ಮಾಡಿದ ತಕ್ಷಣವೇ ಅಲ್ಲಿ ಇರಾಕು ಒಂಥರ ಕೊಲ್ಯಾಪ್ಸ್ ಆಯಿತು. ಓಕೆ, ಲಿಬಿಯಾದಲ್ಲಿ ಹೋಗ್ಬಿಟ್ಟು ಅಲ್ಲಿ ಮೊಹಮ್ಮದ್ ಗದಾಫಿ ಅಲ್ಲಿ ಅವರು ಲೀಡರ್ ಇದ್ದರು. ಆ ಲೀಡರ್ ಕೊಲ್ಯಾಪ್ಸ್ ಆದ ತಕ್ಷಣ ಕಂಟ್ರಿ ಕಯೋಸ್ಗೆ ಹೋಯಿತು. ಆದರೆ ಇರಾನು ಆ ಥರ ಅಲ್ಲ. ಎಲ್ಲರೂ ಅವ್ರಿಗೂ ಗೊತ್ತು, ಸುಮಾರು ಜನಕ್ಕೆ. ಅಮೆರಿಕಾದಲ್ಲಿ ಎಕ್ಸ್ಪರ್ಟ್ಸ್ ಇದ್ದಾರೆ, ಅಲ್ಲೂ ಎಕ್ಸ್ಪರ್ಟ್ಸ್ ಇಲ್ಲ ಅಂತೇನಿಲ್ಲ, ತುಂಬ ಜನ ಎಕ್ಸ್ಪರ್ಟ್ಸ್ ಇದ್ದಾರೆ, ಅವ್ರಿಗೆಲ್ಲ ಗೊತ್ತಿದೆ. ಭಾಳಷ್ಟು ಡಿಪ್ಲೊಮ್ಯಾಟ್ಸ್ಗೂ ಗೊತ್ತಿದೆ ಆ್ಯಂಡ್ ಮಿಲಿಟರಿ ಎಕ್ಸ್ಪರ್ಟ್ಸು ಎಲ್ರಿಗೂ ಗೊತ್ತಿದೆ. ಇರಾನು ಸುಮಾರು ಡಿಕೇಡ್ಸ್ಗಳಿಂದ ಅವ್ರ ಮೇಲೆ ಸ್ಯಾಂಕ್ಷನ್ಸ್ ಎಷ್ಟು ಹಾಕಿದ್ದಾರೆ ಅಮೇರಿಕಾ ಆ್ಯಂಡ್ ಅದರ್ಸ್ ಎಲ್ಲ ಅಂದರೆ ಒಂಥರ ಇರಾನು ಐಸೋಲೇಟಾಗೇ ಬದುಕಿದೆ. ಓಕೆ, ಬೇರೆಯವ್ರ ಜೊತೆ ಟ್ರೇಡ್ ಮಾಡೋಕ್ಕೆ ಹೋದರೆ ಅದನ್ನು ಇವರೆಲ್ಲ ಬೇರೆ ಸ್ಯಾಂಕ್ಷನಿಂದ ತಡಿತಾ ಇರೋದ್ರಿಂದ ಇರೋಷ್ಟರಲ್ಲಿ ಬದುಕುವಷ್ಟು ಗೊತ್ತಿದೆ ಅವರಿಗೆ. ಪ್ಲಸ್ ಅಮೇರಿಕಾ ಇರಾಕಲ್ಲಿ ಏನು ಮಾಡ್ತು, ಲಿಬಿಯಾದಲ್ಲಿ ಏನು ಮಾಡ್ತು, ಅಫ್ಘಾನಿಸ್ತಾನಲ್ಲಿ ಏನು ಮಾಡ್ತು, ಅವರು ಹೇಗೆ ಯುದ್ಧ ಮಾಡ್ತಾರೆ, ಅವ್ರ ವೀಕ್ ಪಾಯಿಂಟ್ಸ್ ಏನು, ಅದನ್ನೆಲ್ಲ 20 ವರ್ಷದಿಂದ ಅವರು ಸ್ಟಡಿ ಮಾಡಿದ್ದಾರೆ. ಸ್ಟಡಿ ಮಾಡಿಬಿಟ್ಟು ಮೊದಲನೇದಾಗಿ ಇರಾನು ಚಿಕ್ಕ ದೇಶ ಅಲ್ಲ, ನಮ್ಮ ಭಾರತ ದೇಶದ ಅರ್ಧದಷ್ಟು ಸೈಜ್ ಇದೆ ಇರಾನು. ಜೊತೆಗೆ ಅಲ್ಲಿ ಸುಮಾರು 93.5 ಮಿಲಿಯನ್ ಪೀಪಲ್ ಇದ್ದಾರೆ. ಇಟ್ಸ್ ನಾಟ್ ಎ ಸ್ಮಾಲ್ 10, 15, 20 ಮಿಲಿಯನ್ ಪೀಪಲ್ ಅಲ್ಲ. ಅವರು ಏನು ಮಾಡಿದ್ದಾರೆ 20 ವರ್ಷದಿಂದ, ಅಮೇರಿಕಾ ಹೇಗೆ ಯುದ್ಧ ಮಾಡುತ್ತೆ. ಯಾಕೆಂದ್ರೆ ಒಂದಂತೂ ನಿಜ ಎಲ್ರಿಗೂ ಗೊತ್ತು, ಅಮೇರಿಕಾ ಅಷ್ಟು ಪ್ರಬಲ ರಾಷ್ಟ್ರ ಮಿಲಿಟರಿ ಲೆಕ್ಕದಲ್ಲಿ ಬೇರೆ ಯಾವುದೂ ಇಲ್ಲ. ಅವ್ರಿಗಿರೋ ಅಷ್ಟು ಎಕ್ಸ್ಪೀರಿಯನ್ಸು ಬೇರೆ ಯಾರಿಗೂ ಇಲ್ಲ. ಅವರು ಒಂದು ಸತಿ ಯಾರು ಡಿಸ್ಟ್ರಾಯ್ ಮಾಡೋಕ್ಕೆ ಹೋಗಬೇಕು ಅಂದರೆ ಡಿಸ್ಟ್ರಾಯ್ ಮಾಡ್ಬೋದು. ದೂರದಿಂದ ಎಷ್ಟು ಮಿಸೈಲು ಎಷ್ಟು ಬಾಂಬ್ ಹಾಕಿ ಎಲ್ಲ ಡಿಸ್ಟ್ರಾಯ್ ಮಾಡ್ಬೋದು. ಬಟ್ ಇರಾನ್ಗೆ ಒಂದು ಗೊತ್ತಿರೋದೇನು ಅಂದರೆ, ನೀವು ದೂರದಿಂದ ಎಷ್ಟಾದ್ರು ನೀವು ಡಿಸ್ಟ್ರಾಯ್ ಮಾಡ್ಕೊಳ್ಳಿಪ್ಪ, ಆದರೆ ನೀವು ಅಲ್ಲಿ ಇಫ್ ಯು ಸೆಟ್ ಯುವರ್ ಫುಟ್ ಡೇರ್, ನಿಮ್ಮ ಸೋಲ್ಜರ್ಸ್ ನಮ್ಮ ದೇಶಕ್ಕೆ ಒಳಗಡೆ ಬರೋದಕ್ಕೆ ಶುರು ಮಾಡಿದ್ರೆ ಆವಾಗ ನಿಮಗೆ ಗೊತ್ತಾಗುತ್ತೆ. ಯಾಕೆಂದರೆ ಇರಾನ್ ಅವರು 1000 ಜನ 5000 ಜನ ಸತ್ರು ತಡ್ಕೊಳ್ಳೋ ಶಕ್ತಿ ಇದೆ ಅವ್ರಿಗೆ. ಅವರೆಲ್ಲ ಮಾರ್ಟೈರ್ಸ್ ಅನ್ಕೋತಾರೆ ಅವರು. ಓಕೆ, ದೇವ್ರಿಗೋಸ್ಕರ ನಾವು ಸ್ಯಾಕ್ರಿಫೈಸ್ ಮಾಡ್ಕೊಂಡ್ವಿ ನಮ್ಮ ಇದನ್ನು ಅಂತ. ಆದರೆ ಅಮೇರಿಕಾದವರು 100-200 ಜನ ಸತ್ತು ಅಕಸ್ಮಾತು ಸೋಲ್ಜರ್ಸು ಅವರೇನಾದ್ರು ಸತ್ತು ಅಲ್ಲಿ, ಅಥವಾ ಒಂದು 200 ಜನನ ಕ್ಯಾಪ್ಚರ್ ಮಾಡಿ ಕೈದಿಗಳಾಗಿ ಇಟ್ಕೊಂಡು ಟಿ ವಿನಲ್ಲಿ ತೋರಿಸಿದ್ರೆ ಅದನ್ನು ತಡ್ಕೊಳ್ಳೋ ಶಕ್ತಿ ಇದೆಯಾ ಅಮೇರಿಕಾದಲ್ಲಿ? ಈಗ ಅಮೇರಿಕಾ ಜನಗಳಿದಾರಲ್ಲ, ಅವ್ರಿಗೆ ಈ ಯುದ್ಧ ಯಾತಕ್ಕೆ ನಡೀತಾ ಇದೆ, ಅದರಿಂದ ನಮ್ಮ ಅಮೇರಿಕಾದ ಇಂಟ್ರೆಸ್ಟ್ ಏನು, ಅದರಿಂದ ನಮಗೇನು ಲಾಸ್ ಆಗ್ತಾಯಿತ್ತು ಯುದ್ಧ ಇಲ್ಲದೇ ಇದ್ದರೆ ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಅವ್ರಿಗೆ ಯಾಕೆ ನಡೀತಾ ಇದೆ ಅಂತ. ಓಕೆ, ನಮಗೇನೋ ಯಾರೋ ಬಂದು ಅಟ್ಯಾಕ್ ಮಾಡಿಬಿಟ್ಟು ನಾವು ಯುದ್ಧಕ್ಕೆ ಹೋಗದೇ ಇದ್ದರೆ ನಮಗೆ ತುಂಬ ತೊಂದರೆ ಆಗ್ತಾಯಿದೆ ಅಂದರೆ ಆಗ ಆ ಜನಗಳು ಕೂಡ ಸ್ವಲ್ಪ ಏನಾದರೂ ಸ್ಯಾಕ್ರಿಫೈಸ್ ಮಾಡಬೇಕು ಅಂದರೆ ಅದಕ್ಕೆ ತಯಾರಿಯಾಗಿರ್ತಾರೆ.